ಆರ್ಯ ಅಂತೂ ಮತ್ತೊಮ್ಮೆ ಮಗದೊಮ್ಮೆ ಮುಂಬೈಗೆ ಹೋಗಿ ಆರಾಧ್ಯ ಬಿದ್ದು ಸಾವನ್ನಪ್ಪಿದ ಸ್ಪಾಟ್ ನೋಡಿಕೊಂಡು ಬಂದನಾದರೂ ಅಂತಹ ಸಾಕ್ಷಿಗಳೇನೂ ಸಿಕ್ಕಿರಲಿಲ್ಲ. ಈ ಮಧ್ಯೆ ಆರಾಧ್ಯಳ ನೆನಪು ಅತಿಯಾಗಿ ಕಾಡಿದಾಗ ಆಗಾಗ ಕುಡಿಯುವುದನ್ನು ಅಭ್ಯಾಸ ಮಾಡಿಕೊಂಡಿದ್ದ. ಆದರೂ ಎಂದೂ ಸಹ ಎಲ್ಲೆ ಮೀರಿ ಕುಡಿಯುತ್ತಿರಲಿಲ್ಲ. ಕೆಟ್ಟ ಆಲೋಚನೆಗಳು ಮನಸ್ಸಿಗೆ ಬರಬಾರದೆಂಬ ಕಾರಣಕ್ಕೆ ಆದಷ್ಟು ಕೆಲಸದಲ್ಲಿ ತನ್ನನ್ನು ತಾನು ಬ್ಯುಸಿ ಮಾಡಿಕೊಂಡಿದ್ದ. 3 ತಿಂಗಳುಗಳು ಸದ್ದಿಲ್ಲದೆ ಸಾಗಿ ಹೋಗಿದ್ದವು. ಅದೊಂದು ದಿನ ಅವನ ಫ್ಯಾಮಿಲಿ ಡಾಕ್ಟರ್ ಅವನಿಗೆ ಸಿಕ್ಕು ಮಾತನಾಡಿದಾಗ ವಿಷಯ ಗೊತ್ತಾಯಿತು ಆರ್ಯ. ಐ ಆಮ್ ಸಾರಿ. ಪಾಪ ಆರಾಧ್ಯ, ಅದರಲ್ಲೂ ಅಂತಹ ಪರಿಸ್ಥಿತಿಯಲ್ಲಿ ಅವಳಿಗೆ ಸಾವು ಬರಬಾರದಿತ್ತು ಎಂದಿದ್ದರು. ಅದಕ್ಕವನು ಅಂದರೆ, ನಿಮ್ಮ ಮಾತಿನ ಅರ್ಥ ಏನು ಡಾಕ್ಟರ್ ಎಂದು ಕೇಳಿದಾಗ, ಅದೇ ಅವಳು ಕನ್ಸೀವ್ ಆಗಿದ್ದಳಲ್ಲವ, ಅದರ ಬಗ್ಗೆ ಹೇಳಿದೆ ಅಷ್ಟೆ ಎಂದ ಮಾತು ಕೇಳಿ ಆರ್ಯನಿಗೆ ನಿಜಕ್ಕೂ ಶಾಕ್ ಆಗಿತ್ತು. ಅಂದರೆ ಅಂದರೆ ನನ್ನ ಹಾರು ಪ್ರೆಗ್ನೆಂಟ್ ಆಗಿದ್ದಳಾ ಎಂದು ಅವನು ಕೇಳಿದಾಗಲೇ ಡಾಕ್ಟರ್ಗೆ ತಿಳಿದಿದ್ದು ಅವನಿಗೆ ವಿಷಯ ತಿಳಿದಿಲ್ಲವೆಂದು. ಹೌದು ಮಿಸ್ಟರ್ ಆರ್ಯ, ಅವರು ಸಾಯುವುದಕ್ಕೂ 2 ದಿನ ಮುಂಚೆಯಷ್ಟೇ ಕನ್ಫರ್ಮ್ ಆಗಿತ್ತು. ಸಾರಿ, ನಿಮಗೆ ಈ ವಿಷಯ ತಿಳಿದಿರಲಿಲ್ಲ ಅಂತ ನನಗೆ ಗೊತ್ತಿರಲಿಲ್ಲ ಎಂದವರು ಅವನಿಗೆ ಬಾ ಹೇಳಿ ಹೊರಟಿದ್ದರು. ಆರಾಧ್ಯ ಪ್ರೆಗ್ನೆಂಟ್ ಆಗಿದ್ದಳು ಎಂಬ ವಿಷಯ ಕೇಳಿದ ಮೇಲಂತೂ ಅವನ ಮನಸ್ಸು ಛಿದ್ರವಾಗಿತ್ತು. ಅವಳು ಇನ್ನೂ ಜೀವಂತವಾಗಿದ್ದಾಳೆ ಎಂದು ಅವನ ಮನಸ್ಸು ಹೇಳುತ್ತಿದ್ದರೂ ಅವನ ಬುದ್ಧಿ ಅಕಸ್ಮಾತ್ ಅವಳು ಬದುಕಿದ್ದರೆ ಇಷ್ಟು ಹೊತ್ತಿಗೆ ವಾಪಸ್ ಬರಬೇಕಿತ್ತು ಎಂದು ಹೇಳುತ್ತಿತ್ತು. ಕಾರ್ನ ಸ್ಟೇರಿಂಗ್ಗೆ ಹೊರಗಿ ನನ್ನ ಹಾರು ಸಾಯುವಾಗ ಅದೆಷ್ಟು ನೋವು ಅನುಭವಿಸಿದಳೋ ಏನೋ, ನನ್ನ ನನ್ನ ಪುಟ್ಟ ಕಂದ ಎಷ್ಟು ನೋವನ್ನು ಅನುಭವಿಸಿತೋ ಏನೋ, ಅಥವಾ ಅವಳು ಬದುಕಿದ್ದರೆ ಈಗ ಅದೆಲ್ಲಿದ್ದಾಳೋ, ಯಾವ ಸ್ಥಿತಿಯಲ್ಲಿದ್ದಾಳೋ ಎಂದುಕೊಂಡವನ ಕಣ್ಣಿಂದ ನೀರು ಹರಿಯುತ್ತಲೇ ಇತ್ತು. ಎಷ್ಟು ಸಮಾಧಾನ ಮಾಡಿಕೊಂಡರೂ ಮತ್ತೆ ಮತ್ತೆ ಅದೇ ಆಲೋಚನೆಗಳು ಅವನನ್ನು ಪದೇ ಪದೇ ನೋವಿನ ಕೂಪಕ್ಕೆ ದೂಡುತ್ತಿದ್ದವು. ಅದೇ ಆಲೋಚನೆಯಲ್ಲೇ ಒಂದು ಬಾರ್ ಒಕ್ಕವನು ಕಂಠಪೂರ್ತಿ ಕುಡಿದು ಅದೇ ಮತ್ತಿನಲ್ಲೇ ಮನೆ ಕಡೆಗೆ ಕಾರ್ ಚಲಾಯಿಸಿದ. ಕಾರನ್ನು ಅಡ್ಡಾದಿಡ್ಡಿ ಓಡಿಸುತ್ತಿದ್ದವನು ಕೊನೆಗೂ ಒಂದು ಲಾರಿಗೆ ಗುದ್ದಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ. ಇಲ್ಲಿ ಮುಂಬೈಯಲ್ಲಿರುವ ಶಕ್ತಿ ಮನಸ್ಸಿಗೂ ನೆಮ್ಮದಿ ಇರಲಿಲ್ಲ. ಆರಾಧ್ಯಳನ್ನು ತನ್ನ ಹಡಿಯಾಳಾಗಿ ಮಾಡಿಕೊಳ್ಳಬೇಕೆಂದು ಕೊಂದವನಿಗೆ ಅವಳು ಗುಡ್ಡದ ಮೇಲಿಂದ ಬಿದ್ದು ಸತ್ತಿದ್ದು ಕಂಡು ಬಿದ್ದಿತ್ತು. ಆದರೂ ಆರ್ಯನಿಗೆ ಸರಿಯಾದ ಹೊಡೆತ ಕೊಡಲು ಕಾದು ಕುಳಿತಿದ್ದ. ಇತ್ತ ಅದ್ಯಾವ ವಿಷಯವೂ ತಿಳಿಯದ ರಕ್ಷಿತ್ ಹಾಗೂ ರಾಗಿಣಿ ಆರಾಧ್ಯ ಇನ್ನೂ ಶಕ್ತಿ ಸುಪರ್ದಿಯಲ್ಲಿ ಇದ್ದಾಳೆ ಎಂದುಕೊಂಡಿದ್ದರು. ರಕ್ಷಾ ಮುಂಬೈ ಸೇರಿದ ನಂತರ ಒಮ್ಮೆಯೂ ಮನೆಯಲ್ಲಿ ಯಾರೂ ಅವಳನ್ನು ನೋಡಲು ಹೋಗಿರಲಿಲ್ಲ. ಅವಳ ಸುರಕ್ಷತೆ ದೃಷ್ಟಿಯಿಂದ ಅವಳಿರುವ ಜಾಗವನ್ನು ಮನೆಯಲ್ಲಿ ಯಾರಿಗೂ ತಿಳಿಸಿರಲಿಲ್ಲ. ಹಾಗೂ ಅವಳು ಪೂರ್ತಿ ಹುಷಾರಾಗುವವರೆಗೂ ಯಾರೂ ಅವಳನ್ನು ನೋಡಲು ಹೋಗುವುದು ಬೇಡವೆಂದು ಆರಾಧ್ಯ ಹಾಗೂ ಆರ್ಯನಿಗೆ ಬಿಟ್ಟರೆ ಆರ್ಯನ ತಂದೆ ನಂದನ್ ಅವರಿಗೆ ಮಾತ್ರ. ರಕ್ಷಿತ್ ವಾಪಸ್ ಬಂದ ಮೇಲೆ ರಕ್ಷಾಳನ್ನು ನೋಡಬೇಕೆಂದು ಮನೆಯವರ ಬಳಿ ಕೇಳಿದ. ಅದಕ್ಕೆ ನಂದನ್ ಅವರು, ಅದರಲ್ಲಿ ಕೇಳುವುದೇನಿದೆ ಅಳಿಯಂದ್ರೆ, ಅವಳು ಹೇಗಿದ್ದರೂ ನಿಮ್ಮ ಫ್ರೆಂಡ್ ಆಸ್ಪತ್ರೆಯಲ್ಲಿ ತಾನೇ ಇರುವುದು, ನೀವೇ ಅವರಿಗೆ ಕಾಲ್ ಮಾಡಿ ಕೇಳಿ ವಿಡಿಯೋ ಕಾಲ್ ಮೂಲಕ ಅವಳನ್ನು ನೋಡಿ. ಆದರೆ ನೀವು ಅಲ್ಲಿಗೆ ಹೋಗಿ ನೋಡುವುದು ಬೇಡ. ಅವಳ ಸುರಕ್ಷತೆಯ ದೃಷ್ಟಿಯಿಂದ ನಾವು ಅವಳಿಂದ ದೂರ ಇರುವುದೇ ಒಳ್ಳೆಯದು ಎಂದಿದ್ದರು. ಅದೇನು ಮಾವ ಹೀಗೆ ಹೇಳ್ತಾ ಇದ್ದೀರಾ, ನನ್ನ ಹೆಂಡತಿಯನ್ನು ನೋಡುವುದಕ್ಕೂ ನನಗೆ ಹಕ್ಕಿಲ್ಲವಾ ಎಂದಾಗ, ನಾನು ಹಾಗೆ ಹೇಳಲಿಲ್ಲ ರಕ್ಷಿತ್. ನನಗೂ ಗೊತ್ತು ನೀವು ಅವಳನ್ನು ಎಷ್ಟು ಮಿಸ್ ಮಾಡಿಕೊಳ್ಳುತ್ತಿದ್ದೀರಾ ಅಂತ. ಒಂದು ಕೆಲಸ ಮಾಡಿ, ನಿಮ್ಮ ಫ್ರೆಂಡ್ಗೆ ಕಾಲ್ ಮಾಡಿ ಮಾತನಾಡಿ, ಅವರು ಓಕೆ ಎಂದರೆ ಹೋಗಿ ನೋಡಿಕೊಂಡು ಬನ್ನಿ ಎಂದಿದ್ದರು ನಂದನ್ ರವರು. ಅವರ ಮಾತಿಗೆ ಖುಷಿಗೊಂಡವನು, ಸರಿ ಮಾವ, ಹಾಗೇ ಆಗಲಿ. ಈಗಲೇ ನನಗೆ ಅಡ್ರೆಸ್ ಕೊಡಿ, ಅವರೊಂದಿಗೆ ಮಾತನಾಡಿ ನಂತರ ಹೋಗಿ ನೋಡಿಕೊಂಡು ಬರುತ್ತೇನೆ ಎಂದು ನುಡಿದರೆ, ಅಯ್ಯೋ ಅಳಿಯಂದ್ರೆ, ಅಡ್ರೆಸ್ ಬಗ್ಗೆ ನನಗೇನೂ ತಿಳಿದಿಲ್ಲ. ರಕ್ಷಾ ಎಲ್ಲಿದ್ದಾಳೆ ಎಂಬ ವಿಷಯ ಆರಾಧ್ಯ ಹಾಗೂ ಆರ್ಯ ಬಿಟ್ಟು ಬೇರೆ ಯಾರಿಗೂ ತಿಳಿದಿಲ್ಲ. ಆದರೆ ಅವಳು ನಿಮ್ಮ ಫ್ರೆಂಡ್ ಜೊತೆಯಲ್ಲಿಯೇ ಇದ್ದಾಳೆ ಅಂತ ಅವರು ಹೇಳಿದರು. ನಿಮ್ಮ ಫ್ರೆಂಡ್ ಬಳಿ ಅಡ್ರೆಸ್ ಕೇಳಿ ಹೋಗಿ ನೋಡಿಕೊಂಡು ಬನ್ನಿ ಎಂದವರು. ಮತ್ತೇನು ಹೇಳುವ ಮುನ್ನವೇ ಅವರ ಫೋನ್ ರಿಂಗಣಿಸಿತು. ಫೋನ್ ರಿಸೀವ್ ಮಾಡಿದ ನಂದನ್ ಅವರು ಆ ಕಡೆಯಿಂದ ಹೇಳಿದ ವಿಷಯ ಕೇಳಿ ಗಾಬರಿಗೊಂಡಿದ್ದರು. ಕರೆಯನ್ನು ತುಂಡರಿಸಿದವರು, ಆರ್ಯನಿಗೆ ಆಕ್ಸಿಡೆಂಟ್ ಆಗಿದೆಯಂತೆ, ನಾವೀಗಲೇ ಹೋಗಬೇಕು ಎಂದವರು ರಕ್ಷಿತ್ನನ್ನು ಕರೆದುಕೊಂಡು ಹೊರಟರೆ ರಾಗಿಣಿ ಕೂಡ ಅವರ ಜೊತೆಯಾದಳು. ಅವರ ಗಾಬರಿ ಕಂಡು ರಕ್ಷಿತ್ ಕಳ್ಳ ನಗು ನಕ್ಕರೆ ಅದನ್ನು ಗಮನಿಸಿದ ರಾಗಿಣಿ ಮತ್ತಷ್ಟು ಭಯಗೊಂಡಿದ್ದಳು. ಅದಾಗಲೇ ಇದು ರಕ್ಷಿತ್ನ ಕೆಲಸವೆಂದು ಅವಳಿಗೆ ತಿಳಿದು ಹೋಗಿತ್ತು. ಇತ್ತ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆರ್ಯನಿಗೆ ಹೆಚ್ಚೇನೂ ಪೆಟ್ಟಾಗಿರಲಿಲ್ಲ. ಸಂಪೂರ್ಣ ಪ್ರಜ್ಞೆ ತಪ್ಪಿದ. ಅಲ್ಲೇ ಪಕ್ಕದಲ್ಲಿ ಬಿದ್ದಿದ್ದ ಹುಡುಗಿ ಅದಾಗಲೇ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಳು. ಅಷ್ಟಕ್ಕೂ ಅಲ್ಲಿ ಆಗಿದ್ದೇನು? ಆರ್ಯ ಇನ್ನೇನು ಲಾರಿಗೆ ಗುದ್ದಬೇಕೆನ್ನುವಷ್ಟರಲ್ಲಿ ಕಾರನ್ನು ಸೈಡಿಗೆ ತಿರುಗಿಸಿದ್ದ. ಆದರೂ ಆ ಲಾರಿ ಕಾರ್ನ ತುದಿಗೆ ಜೋರಾಗಿ ಗುದ್ದಿದ್ದರಿಂದ ಬ್ಯಾಲೆನ್ಸ್ ತಪ್ಪಿ ಒಂದಷ್ಟು ದೂರ ಹೋಗಿ ಒಂದು ಮರಕ್ಕೆ ಗುದ್ದಿದ್ದು.
ಅದು ಗುದ್ದಿದ ರಭಸಕ್ಕೆ ಆರ್ಯ ಕಾರ್ನಿಂದ ಹೊರಬಿದ್ದಿದ್ದ ಹಾಗೂ ಅವನ ಕೈಕಾಲಿಗೆ ಹಾಗೂ ಹಣೆಗೆ ಕೊಂಚ ಗಾಯವಾಗಿತ್ತು. ಆ ಕಾರ್ ಬಂದು ಮರಕ್ಕೆ ಗುದ್ದು ಆಗ ಸ್ಕೂಟಿಯಲ್ಲಿ ಬರುತ್ತಿದ್ದ ಒಂದು ಹುಡುಗಿಗೂ ಗುದ್ದಿದ್ದರಿಂದ ಅವಳು ಸ್ಕೂಟಿಯಿಂದ ಬಿದ್ದು ಅವಳ ತಲೆ ಅಲ್ಲೇ ಇದ್ದ ಚೂಪಾದ ಕಲ್ಲಿಗೆ ತಗುಲಿ ರಕ್ತ ಸುರಿಯಲಾರಂಭಿಸಿತು. ಅದೇ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ಆರ್ಯ ಮೊದಲೇ ಕುಡಿದಿದ್ದರಿಂದ ಹಾಗೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದ. ಅದನ್ನು ಕಂಡ ಲಾರಿ ಡ್ರೈವರ್ ಅವನು ಸತ್ತನೆಂದು ತಿಳಿದು ಹೊರಟು ಹೋಗಿದ್ದ. ಅದು ಹೆಚ್ಚಿನ ಜನ ಸಂಚಾರವಿಲ್ಲದ ರಸ್ತೆಯಾಗಿದ್ದರಿಂದ ಯಾರೂ ಅವರ ಸಹಾಯಕ್ಕೆ ಬಂದಿರಲಿಲ್ಲ. ಈ ಆಕ್ಸಿಡೆಂಟ್ ನಡೆದ 1 ಗಂಟೆಯ ನಂತರ ಅದೇ ರಸ್ತೆಯಲ್ಲಿ ಪಾಸ್ ಆಗುತ್ತಿದ್ದ ಟೂರಿಸ್ಟ್ ಬಸ್ ಒಂದು ಅಲ್ಲಿ ಬಂದು ನಿಂತಿತ್ತು. ಆ ಬಸ್ನಲ್ಲಿ ಇದ್ದವರು ಎಲ್ಲ ಡಾಕ್ಟರ್ಸ್ ಆಗಿದ್ದರಿಂದ ಮೊದಲು ಅವರಿಬ್ಬರಿಗೂ ಫಸ್ಟ್ ಏಡ್ ಮಾಡಿ ಅವರನ್ನು ಹತ್ತಿರದ ಆಸ್ಪತ್ರೆಗೆ ಸೇರಿಸಿದರು. ಆ ಹುಡುಗಿಗೆ ಹೆಚ್ಚು ಪೆಟ್ಟಾಗಿದ್ದರಿಂದ ಐಸಿಯುಗೆ ಶಿಫ್ಟ್ ಮಾಡಲಾಗಿತ್ತು ಹಾಗೂ ಆರ್ಯನನ್ನು ಒಂದು ವಾರ್ಡ್ಗೆ ಶಿಫ್ಟ್ ಮಾಡಿದರು. ಆ ಬಸ್ನಲ್ಲಿದ್ದ ಹುಡುಗಿಯೊಬ್ಬಳು ನವ್ಯ. ಅವಳು ಮಾತಿನ ಮಲ್ಲಿ. ಇನ್ನೊಬ್ಬರ ಕಿವಿ ತೂತು ಬೀಳುವಷ್ಟು ಮಾತನಾಡುವ ಅವಳಿಗೆ ಆರ್ಯನನ್ನು ಕಂಡ ಕ್ಷಣವೇ ಒಂದು ರೀತಿ ಕ್ರಶ್ ಆಗಿತ್ತು. ಹಾಗಾಗಿ ಅವನನ್ನೇ ನೋಡುತ್ತಾ ಕುಳಿತು ಬಿಟ್ಟಿದ್ದಳು. ಅವಳನ್ನು ಎಚ್ಚರಿಸಿದ ಅವಳ ಸ್ನೇಹಿತೆ ಶಿಲ್ಪ, ಲೇ ನವ್ಯ, ಎಲ್ಲಿ ಕಳೆದು ಹೋಗಿದ್ದೀಯಾ? ಏನು ಹಗಲು ಗೊತ್ತಲ್ಲೇ ಕನಸು ಕಾಣಲು ಶುರು ಮಾಡಿದ್ದೀಯಾ ಹೇಗೆ ಎಂದವಳಿಗೆ. ಕನಸಲ್ಲ ಕಣೆ, ಕನಸಿನ ರಾಜಕುಮಾರ. ಅಲ್ಲಿ ನೋಡು ಅವರು ಎಷ್ಟು ಹ್ಯಾಂಡ್ಸಮ್ ಆಗಿದ್ದಾರೆ ಅಂತ. ನಾನಂತೂ ಫಸ್ಟ್ ಲುಕ್ನಲ್ಲೇ ಫಿದಾ ಆಗಿಬಿಟ್ಟೆ ಎಂದಿದ್ದಳು. ಅದನ್ನು ಕೇಳಿದ ಶಿಲ್ಪ ಅವಳ ತಲೆಯ ಮೇಲೆ ಮೊಟಕಿ, ಲೇ ನಿನಗೇನಾದರೂ ತಲೆ ಕೆಟ್ಟಿದೆಯಾ? ಅವನು ಯಾರೋ ಏನೋ ಅಂತಲೂ ಗೊತ್ತಿಲ್ಲ, ಕಂಠಪೂರ್ತಿ ಕುಡಿದು ಆಕ್ಸಿಡೆಂಟ್ ಮಾಡಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ. ಹೋಗಿ ಹೋಗಿ ಇಂಥವನ ಮೇಲೆ ಕ್ರಶ್ ಆಯಿತು ಅಂತಿದೆಯಲ್ಲ, ಏನು ಹೇಳಬೇಕು ನಿನಗೆ? ಮೊದಲು ನಡಿ ಇಲ್ಲಿಂದ, ಎಲ್ಲರೂ ನಿನಗಾಗಿ ಕಾಯುತ್ತಿದ್ದಾರೆ ಅಲ್ಲಿ. ಮನೆಗೆ ಹೋಗೋಕೆ ತಡವಾಗುತ್ತೆ ಎಂದಿದ್ದಳು. ಏನು, ಈಗಲೇ ಹೋಗಬೇಕಾ? ಅಲ್ಲವೇ, ಇವರಿಗಿನ್ನೂ ಪ್ರಜ್ಞೆ ಬಂದಿಲ್ಲ, ಹೀಗೆ ಬಿಟ್ಟು ಹೋಗುವುದು ಸರಿನಾ ಎಂದು ಬೇಸರದಿಂದ ಕೇಳಿದವಳ ಮಾತು ಕೇಳಿ ಕೋಪ ಮಾಡಿಕೊಂಡ ಶಿಲ್ಪ ಅಲ್ಲಿ ಒಂದು ಹುಡುಗಿ ಸಾವು ಬದುಕಿನ ಮಧ್ಯೆ ಹೋರಾಡುತ್ತಾ ಮಲಗಿದ್ದಾಳೆ. ಅವಳ ಬಗ್ಗೆ ಇಲ್ಲದ ಕಾಳಜಿ ಅವಳಿಗೆ ಆಕ್ಸಿಡೆಂಟ್ ಮಾಡಿದವನ ಮೇಲೆ ತೋರಿಸ್ತಾ ಇದೆಯಲ್ಲ. ಅವರ ಮನೆಯವರಿಗೆ ಆಗಲೇ ಕಾಲ್ ಮಾಡಿ ತಿಳಿಸಿದ್ದು ಆಯಿತು. ಈಗ ಪೊಲೀಸ್ನವರು ಬಂದರೆ ಅವನ ಜೊತೆ ನಿನ್ನನ್ನು ಜೈಲಿಗೆ ಹಾಕ್ತಾರೆ ಅಷ್ಟೇ. ಮೊದಲು ನಡಿ ಇಲ್ಲಿಂದ ಎಂದು ಅವಳನ್ನು ಎಳೆದುಕೊಂಡು ಹೊರಟಿದ್ದಳು. ಬಾಗಿಲ ಹೊರಗೆ ಬಂದ ನವ್ಯ, ಅಯ್ಯೋ ನನ್ನ ಬ್ಯಾಗ್ ಅಲ್ಲೇ ಇದೆ ಕಣೆ, 1 ನಿಮಿಷ ಇರು ತರ್ತೀನಿ ಎಂದವಳು ಒಳ ಹೋಗಿ ತನ್ನ ಬ್ಯಾಗ್ನಿಂದ ಒಂದು ಸ್ಟಿಕ್ ನೋಟ್ ತೆಗೆದು ಅದರಲ್ಲಿ ಏನೋ ಬರೆದು ಅದನ್ನು ಟೇಬಲ್ ಮೇಲೆ ಇಟ್ಟು ಹೋಗಿದ್ದಳು. ಅವರು ಹೋದ 10 ನಿಮಿಷಗಳ ನಂತರ ಆರ್ಯನಿಗೆ ಎಚ್ಚರವಾಗಿತ್ತು. ಅವನಿರುವುದು ಆಸ್ಪತ್ರೆಯಲ್ಲಿ ಎಂದು ತಿಳಿಯಲೇ ಅವನಿಗೆ ಕೆಲವು ನಿಮಿಷಗಳು ಬೇಕಾಗಿತ್ತು. ಹಿಂದೆ ನಡೆದ ಘಟನೆಗಳೆಲ್ಲ ಕಣ್ಣ ಮುಂದೆಯೇ ಬಂದು ಹೋಗಿದ್ದವು. ಅವನು ಪ್ರಜ್ಞೆ ತಪ್ಪುವ ಮುನ್ನವೇ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದ ಹುಡುಗಿಯನ್ನು ನೋಡಿದ ಕಾರಣ ಅವಳಿಗೆ ಏನಾಯಿತು ಎಂದು ಒಮ್ಮೆ ಆತಂಕವಾಗಿತ್ತು. ಆ ಹುಡುಗಿ ಹೇಗಿದ್ದಾಳೆ ಹಾಗೂ ತಾನು ಇಲ್ಲಿಗೆ ಹೇಗೆ ಬಂದೆ ಎಂದು ಕೇಳಲು ಅಲ್ಲಿ ಯಾರೂ ಇರಲಿಲ್ಲ. ಬಾಯಾರಿಕೆ ಆದಂತಾಗಿ ಟೇಬಲ್ ಮೇಲಿದ್ದ ನೀರು ತೆಗೆದುಕೊಂಡು ಕುಡಿದಿದ್ದ. ನೀರಿನ ಬಾಟಲ್ ಟೇಬಲ್ ಮೇಲೆ ಇಡುವಾಗ ಅಲ್ಲೊಂದು ಪತ್ರ ಕಂಡಿತ್ತು ಅವನಿಗೆ. ಅದರಲ್ಲಿ ಹೀಗೆ ಬರೆದಿತ್ತು: ಕಣ್ಣಿಗೆ ಕಾಣುವುದೆಲ್ಲ ಸತ್ಯವಲ್ಲ. ನೀನಂದುಕೊಂಡ ಹಾಗೆ ನೀನು ಏನನ್ನು ಕಳೆದುಕೊಂಡಿಲ್ಲ. ನೀನು ಮೊದಲು ಕಳೆದುಕೊಂಡ ಜಾಗದಲ್ಲೇ ಹುಡುಕು. ನೀನು ಹುಡುಕುತ್ತಿರುವುದು ನಿನ್ನ ಕೈ ಸೇರುತ್ತದೆ ಎಂದು. ಅದರಲ್ಲಿರುವ ಮಾತುಗಳು ವಿಚಿತ್ರವೆನಿಸಿದರೂ ಮತ್ತೆ ಮತ್ತೆ ಅದೇ ಸಾಲುಗಳನ್ನು ಓದಿದವನು ಮತ್ತೇನೋ ಹೊಳೆದು ಆ ಪತ್ರವನ್ನು ಸರಿಯಾಗಿ ಗಮನಿಸಿದ್ದ. ಅದನ್ನು ನೋಡುತ್ತಲೇ ಅವನ ಖುಷಿ ಇಮ್ಮಡಿಯಾಗಿತ್ತು. ಮುಖದಲ್ಲೊಂದು ಮಂದಹಾಸ ಬೀರಿದವನು ಆ ಪತ್ರವನ್ನು ಹಿಡಿದುಕೊಂಡಿದ್ದ. ಸ್ವಲ್ಪ ಸಮಯದ ನಂತರ ಆ ಪತ್ರವನ್ನು ಭದ್ರವಾಗಿ ತನ್ನ ಜೇಬಿಗಿಳಿಸಿದವನಿಗೆ ಕಂಡಿತ್ತು ಟೇಬಲ್ ಮೇಲಿದ್ದ ಸ್ಟಿಕ್ ನೋಟ್. ಅದರಲ್ಲಿ ಹೀಗೆಂದು ಬರೆದಿತ್ತು: ಅದೇಕೋ ಗೊತ್ತಿಲ್ಲ, ಮೊದಲ ಬಾರಿಗೆ ನಿಮ್ಮನ್ನು ಕಂಡಾಗಲೇ ಫಿದಾ ಆಗಿಬಿಟ್ಟೆ. ಇದರ ಜೊತೆಗೆ ನನ್ನ ಕಾಂಟ್ಯಾಕ್ಟ್ ನಂಬರ್ ಹಾಗೆ ಅಡ್ರೆಸ್ ಕೂಡ ಇಟ್ಟಿದ್ದೇನೆ. ಪ್ಲೀಸ್ ಮರೆಯದೆ ನನಗೆ ಕಾಲ್ ಮಾಡಿ, ಹಾಗೆ ಚಿಕ್ಕಮಗಳೂರಿಗೆ ಬಂದಾಗ ಮಿಸ್ ಮಾಡದೆ ನನ್ನ ಮೀಟ್ ಮಾಡಿ ಎಂದು ಬರೆದು ಕೊನೆಯಲ್ಲಿ ಇಂತಿ ನಿಮ್ಮ ಪ್ರೀತಿಗಾಗಿ ಕಾಯುತ್ತಿರುವ ನವ್ಯ ಎಂದು ಬರೆದಿತ್ತು. ಅವಳು ಹಾಗೆ ಬರೆದಿದ್ದನ್ನು ಕಂಡು ಅವನೇನು ಕೋಪ ಮಾಡಿಕೊಳ್ಳಲಿಲ್ಲ. ಬದಲಾಗಿ ಅವಳ ಹುಚ್ಚುತನಕ್ಕೆ ನಗು ಬಂದಿತು ಅವನಿಗೆ. ಚಿಕ್ಕಮಗಳೂರು ಕಡೆ ಹೋದಾಗ ಖಂಡಿತ ಈ ಹುಡುಗಿಯನ್ನು ಮೀಟ್ ಮಾಡಬೇಕು ಎಂದುಕೊಂಡವನಿಗೂ ಗೊತ್ತಿರಲಿಲ್ಲ ಆ ಒಂದು ಭೇಟಿಯಿಂದಲೇ ಅವನ ಜೀವನ ಬೇರೆ ದಾರಿ ಪಡೆಯುವುದೆಂದು. ಅವನು ತನ್ನ ಆಲೋಚನೆಗಳಿಗೆ ಮುಳುಗಿರುವಾಗಲೇ ನಂದನ್, ರಕ್ಷಿತ್ ಹಾಗೂ ರಾಗಿಣಿ ಬಂದಿದ್ದರು. ನಂದನ್ ಹಾಗೂ ರಾಗಿಣಿ ಅವನು ಅಪಾಯದಿಂದ ಪಾರಾಗಿದ್ದಕ್ಕೆ ಸಮಾಧಾನ ಪಟ್ಟುಕೊಂಡರೆ ರಕ್ಷಿತ್ ಕೈ ಇಸುಕಿಕೊಂಡಿದ್ದ. ಅವನ ಪ್ಲಾನ್ಗಳೆಲ್ಲ ಫ್ಲಾಪ್ ಆಗತೊಡಗಿದ್ದವು. ಅದೇ ದಿನವೇ ಆರ್ಯನನ್ನು ಡಿಸ್ಚಾರ್ಜ್ ಮಾಡಿಸಿಕೊಂಡು ಮನೆಗೆ ಕರೆದುಕೊಂಡು ಬಂದಿದ್ದರು. ಇದಾದ 1 ವಾರದ ನಂತರ ರಕ್ಷಿತ್ ಇದ್ದಕ್ಕಿದ್ದಂತೆ ಮತ್ತೆ ಮಾಯವಾಗಿದ್ದ. ಜೊತೆಗೆ ಅರ್ಜೆಂಟ್ ಕೆಲಸದ ಮೇಲೆ ಮುಂಬೈಗೆ ಹೋಗುತ್ತಿರುವುದಾಗಿ ಕಾಲ್ ಮಾಡಿ ತಿಳಿಸಿದ್ದ. ಇತ್ತ
ಮೋಹಿತ್ ರಕ್ಷಾಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಜೋಪಾನ ಮಾಡುತ್ತಿದ್ದ. ಆರಾಧ್ಯ ಸತ್ಯ ತಿಳಿದ ಕೂಡಲೇ ರಕ್ಷಾ ಇಲ್ಲಿರುವುದು ಸೇಫ್ ಅಲ್ಲ ಎನಿಸಿ ಅವಳನ್ನು ತನ್ನ ಗೆಸ್ಟ್ ಹೌಸ್ಗೆ ಶಿಫ್ಟ್ ಮಾಡಿದ. ಅಲ್ಲಿ ಟ್ರೀಟ್ಮೆಂಟ್ ಮಾಡಲು ಎಲ್ಲ ಅರೇಂಜ್ ಮಾಡಿ ಟ್ರೀಟ್ಮೆಂಟ್ ಕೊಡುತ್ತಿದ್ದ. ಅವಳು ಇದ್ದ ಜಾಗ ಮೋಹಿತ್ ಹೊರತುಪಡಿಸಿ ಬೇರೆ ಯಾರಿಗೂ ತಿಳಿದಿರಲಿಲ್ಲ. ಮೋಹಿತ್ನ ಟ್ರೀಟ್ಮೆಂಟ್ ಜೊತೆಗೆ ಅವನ ಪ್ರೀತಿ ಕಾಳಜಿ ಕೂಡ ಸಿಗುತ್ತಿದ್ದರಿಂದ ರಕ್ಷಾಗೆ ಬೇಗನೆ ಚೇತರಿಸಿಕೊಂಡಿದ್ದಳು. ಅವಳ ಮನದಲ್ಲಿದ್ದ ಋಣಾತ್ಮಕ ಯೋಚನೆಗಳೆಲ್ಲ ಮಾಯವಾಗಿ ಹೊಸ ಚೈತನ್ಯವೊಂದು ಹುಟ್ಟಿಕೊಂಡಿತ್ತು. ಕೊನೆಗೂ ರಕ್ಷಾಗೆ ಸಂಪೂರ್ಣ ಪ್ರಜ್ಞೆ ಬಂದಿತ್ತು. ಅದನ್ನು ಕಂಡು ಮೋಹಿತ್ಗಂತೂ ಇಡೀ ಪ್ರಪಂಚವೇ ಕೈಗೆ ಸಿಕ್ಕಷ್ಟು ಖುಷಿಯಾಗಿತ್ತು. ನಿಧಾನವಾಗಿ ಕಣ್ಣು ತೆರೆದ ರಕ್ಷಾ ಸುತ್ತಲೂ ಒಮ್ಮೆ ನೋಡಿದಾಗ ಮೋಹಿತ್ ಕಂಡಿದ್ದ. ಅವನನ್ನು ಕಂಡು ಖುಷಿಯಾದರೂ ಅದನ್ನು ತೋರಿಸಿಕೊಳ್ಳದೆ, ನಾನಿಲ್ಲಿ ಹೇಗೆ ಬಂದೆ ಮೋಹಿತ್? ನೀನೇನು ಮಾಡುತ್ತಿದ್ದೀಯಾ ಇಲ್ಲಿ? ನನ್ನ ಮನೆಯವರಲ್ಲಿ? ನಿಜ ಹೇಳು, ನೀನು ನನ್ನನ್ನು ಕಿಡ್ನಾಪ್ ಮಾಡಿಲ್ಲ ತಾನೆ ಎಂದು ಕೇಳಿದಾಗ ಆಘಾತವಾಗಿತ್ತು ಅವನಿಗೆ. ಜೊತೆಗೆ ತಾನು ಇಷ್ಟು ದಿನ ಅವಳೊಂದಿಗೆ ಮಾತನಾಡಿದ್ದೆಲ್ಲ ಅವಳಿಗೆ ನೆನಪಿಲ್ಲವೆಂಬುದು ಅರಿವಾಗಿತ್ತು. ಅವನಿಗೆ ತಿಳಿಯದೆ ಕಣ್ಣಲ್ಲಿ ನೀರು ತುಂಬಿತ್ತು. ಅದನ್ನು ಕಂಡು ರಕ್ಷು ಕೂಡ ಒದ್ದಾಡಿ ಹೋದಳು. ಐ ಆಮ್ ಸಾರಿ ಮೋಹಿ, ನನಗೆ ಗೊತ್ತು ನನ್ನ ಮಾತಿಂದ ನಿನಗೆ ಹರ್ಟ್ ಆಗ್ತಿದೆ ಅಂತ. ಆದರೆ ನನಗೆ ಬೇರೆ ಮಾರ್ಗವಿಲ್ಲ. ನಿನ್ನ ಸಂಗಾತಿಯಾಗುವುದಿರಲಿ, ನಿನ್ನ ಸ್ನೇಹಿತೆ ಆಗುವ ಯೋಗ್ಯತೆಯನ್ನು ಕೂಡ ಕಳೆದುಕೊಂಡು ಬಿಟ್ಟಿದ್ದೇನೆ ನಾನು. ನೀನು ಮತ್ತೆ ನನ್ನ ಜೀವನಕ್ಕೆ ಕಾಲಿಟ್ಟರೆ ನಿನ್ನ ಜೀವನವೇ ಹಾಳಾಗಿ ಹೋಗುತ್ತದೆ. ಮುಂದೆ ಇಬ್ಬರು ನೋವು ಪಡುವುದಕ್ಕಿಂತ ನಾನೊಬ್ಬಳೇ ಅದನ್ನು ಅನುಭವಿಸುವುದು ಉತ್ತಮ. ನಿನ್ನ ಪ್ರೀತಿಯನ್ನು ಪಡೆಯುವ ಯೋಗ್ಯತೆ ನನಗಿಲ್ಲ ಮೋಹಿ. ನನ್ನನ್ನು ಕ್ಷಮಿಸಿಬಿಡು, ಕ್ಷಮಿಸಿಬಿಡು ಎಂದು ಮನದಲ್ಲೇ ಅಂದುಕೊಂಡವಳ ಕಂಗಳು ಕೂಡ ತುಂಬಿ ಬಂದಿತ್ತು. ಸ್ವಲ್ಪ ಸಮಯದಲ್ಲಿ ಚೇತರಿಸಿಕೊಂಡ ಮೋಹಿತ್ ರಕ್ಷು ಕಣ್ತುಂಬಿಕೊಂಡಿದ್ದನ್ನು ನೋಡಿ, ರಕ್ಷು ಪ್ಲೀಸ್ ಅಳಬೇಡ. ನಾನೇನು ನಿನ್ನನ್ನು ಕಿಡ್ನಾಪ್ ಮಾಡಿಲ್ಲ. ನಿನ್ನ ಮನೆಯವರೇ ನಿನ್ನ ಟ್ರೀಟ್ಮೆಂಟ್ಗೆಂದು ಇಲ್ಲಿ ಬಿಟ್ಟಿದ್ದಾರೆ. ಒಂದು ನಿಮಿಷ ಇರು, ಅಂಕಲ್ಗೆ ಕಾಲ್ ಮಾಡಿ ಕೊಡ್ತೀನಿ ಎಂದವನು ನಂದನ್ಗೆ ಕಾಲ್ ಮಾಡಿದ. ಮಗಳು ಎಚ್ಚರಗೊಂಡ ವಿಷಯ ತಿಳಿದ ನಂದನ್ ಬಹಳವೇ ಖುಷಿಪಟ್ಟಿದ್ದರು. ಅವಳೊಂದಿಗೆ ಮಾತನಾಡಿದ ಮೇಲಂತೂ ಅವರ ಮನದಲ್ಲಿ ನೆಮ್ಮದಿ ಮನೆ ಮಾಡಿತ್ತು. ಅವರು ಈಗಲೇ ಹೊರಟು ಮಗಳನ್ನು ನೋಡಲು ಬರುತ್ತೇನೆ ಎಂದಾಗ, ಬೇಡ ಅಂಕಲ್, ನಾವೀಗ ಬಂದರೂ ಅವಳನ್ನು ಕರೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಅವಳು ಈಗ ತಾನೇ ಕೋಮಾದಿಂದ ಹೊರಬಂದಿದ್ದಾಳೆ. ಅವಳು ಚೇತರಿಸಿಕೊಳ್ಳಲು ಕನಿಷ್ಠ ಇನ್ನೊಂದು ವಾರವಾದರೂ ಬೇಕು. ಅವಳು ಪೂರ್ತಿ ಹುಷಾರಾದ ನಂತರ ನಾನೇ ಅವಳನ್ನು ಮನೆಗೆ ಕರೆದುಕೊಂಡು ಬರುತ್ತೇನೆ. ಇಷ್ಟು ದಿನ ಕಾದಿದ್ದೀರಾ, ಇನ್ನೊಂದು ವಾರ ಸುಮ್ಮನಿದ್ದು ಬಿಡಿ. ತಪ್ಪು ತಿಳಿಯಬೇಡಿ, ಅವಳ ಸುರಕ್ಷತೆಯ ದೃಷ್ಟಿಯಿಂದ ಈ ಮಾತನ್ನು ಹೇಳುತ್ತಿದ್ದೇನೆ. ಅಲ್ಲಿಯವರೆಗೂ ಅವಳ ಸಂಪೂರ್ಣ ಜವಾಬ್ದಾರಿ ನನ್ನದು ಎಂದವನ ಮಾತಿಗೆ ನಂದನ್ ಕೂಡ ಒಪ್ಪಿಕೊಂಡಿದ್ದರು. ರಕ್ಷುಗೂ ಇದರಿಂದ ಖುಷಿಯಾಗಿತ್ತು. ಆದರೆ ಹಿಂದೆಯೇ ಭಯವು ಕಾಡಿತು. ನಾನೆಲ್ಲಿ ಅವನ ಪ್ರೀತಿಯ ಮುಂದೆ ಸೋತು ಬಿಡುವೆನೋ ಎಂದು. ಒಂದೇ ಕಡೆ ಮಲಗಿ ಅವಳ ದೇಹ ಜಡ್ಡುಗಟ್ಟಿದಂತಾಗಿತ್ತು. ಕಣ್ಣು ತೆರೆದು ಮಾತನಾಡಿದ್ದಳಾದರೂ ಕುಳಿತುಕೊಳ್ಳಲು ನಡೆಯಲು ಇನ್ನೊಬ್ಬರ ಆಸರೆ ಅತ್ಯಗತ್ಯವಾಗಿ ಬೇಕಾಗಿತ್ತು. ಅವಳು ಕುಳಿತುಕೊಳ್ಳಲು ಪ್ರಯತ್ನಿಸಿದಾಗ ಮೋಹಿತ್ನೇ ಅವಳಿಗೆ ಸಹಾಯ ಮಾಡಿದ. ಅವನ ಸ್ಪರ್ಶ ಮೊದಲ ಬಾರಿ ಅವಳಲ್ಲಿ ಕಂಪನವನ್ನುಂಟು ಮಾಡಿತು. ಅವಳಿಗೆ ವಾಶ್ರೂಮ್ಗೆ ಹೋಗಬೇಕಿತ್ತು, ಆದರೆ ಇಳಿದು ನಡೆಯಲು ಆಗುತ್ತಿಲ್ಲ. ಹಾಗೆಂದು ಮೋಹಿತ್ ಬಳಿ ಕೇಳಲು ಏನೋ ಮುಜುಗರ ಕಾಡಿತ್ತು. ಅವಳ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡವನು ಅವಳನ್ನು ತನ್ನ ಕೈಗಳಲ್ಲಿ ಎತ್ತಿಕೊಂಡು ಹೋಗಿ ಬಾತ್ರೂಮ್ ಬಳಿ ಇಳಿಸಿ, ನೀನು ಫ್ರೆಶ್ ಆಗಿ ಬಾ, ನಾನು ಹೋಗಿರುತ್ತೇನೆ, ಏನಾದರೂ ಸಹಾಯ ಬೇಕಿದ್ದರೆ ಕೂಗು ಎಂದವನು ಬಾಗಿಲನ್ನು ಮುಂದೆ ಮಾಡಿಕೊಂಡು ಹೋಗಿದ್ದ. ತಾನೇನು ಹೇಳದೆ ತನ್ನನ್ನು ಅರ್ಥ ಮಾಡಿಕೊಂಡವನ ಕಾಳಜಿಗೆ ಮನಸೋತರೂ ಮರುಕ್ಷಣವೇ ನಾನವನಿಗೆ ತಕ್ಕವಳಲ್ಲ ಎಂದು ಅವಳ ಮನ ಚೀರಿ ಹೇಳಿತು. ಕಣ್ತುಂಬಿಕೊಂಡವಳು ಟ್ಯಾಪ್ ಆನ್ ಮಾಡಿ ಮನಸ್ಸೋ ಇಚ್ಛೆ ಹತ್ತಿದಳು. ಸ್ವಲ್ಪ ಸಮಯದ ನಂತರ ಸುಧಾರಿಸಿಕೊಂಡು ಫ್ರೆಶ್ ಆಗಿ ಹೇಗೋ ಗೋಡೆ ಹಿಡಿದು ಬಾಗಿಲ ಬಳಿ ಬಂದು ಬಾಗಿಲು ತೆರೆದಿದ್ದಳು. ಅಲ್ಲಿ ಮೋಹಿತ್ ಇಲ್ಲದೇ ಇದ್ದಿದ್ದು ಕಂಡು ತಾನು ನಡೆದುಕೊಂಡು ಹೋಗಲು ಪ್ರಯತ್ನಿಸಿದವಳು ಇನ್ನೇನು ಬೀಳಬೇಕೆನ್ನುವಷ್ಟರಲ್ಲಿ ಮೋಹಿತ್ ಅವಳನ್ನು ಹಿಡಿದಿದ್ದ. ಒಂದು ಕ್ಷಣ ಇಬ್ಬರ ಕಣ್ಣೋಟಗಳು ಬೆರೆತಿದ್ದವು. ಕೆಲವೇ ಕ್ಷಣಗಳಲ್ಲಿ ವಾಸ್ತವಕ್ಕೆ ಬಂದ ರಕ್ಷಾ ಅವನಿಂದ ದೂರ ಸರಿದಿದ್ದಳು. ಅವನು ಮಾತ್ರ ಏನು ಹಾಗೆ ಇಲ್ಲವೆಂಬಂತೆ ಅವಳನ್ನು ಎತ್ತಿಕೊಂಡು ಬಂದು ಬೆಡ್ ಮೇಲೆ ಕೂರಿಸಿದವನು ಅವಳಿಗಾಗಿ ತಾನೇ ಮಾಡಿ ತಂದಿದ್ದ ಜ್ಯೂಸ್ ಕೊಟ್ಟಿದ್ದ. ಅದನ್ನು ಕುಡಿದ ಮೇಲೆ ಅವಳಿಗೂ ಒಂದು ರೀತಿ ಶಕ್ತಿ ಬಂದಿತ್ತು. ಅಂದಿನ ದಿನವೆಲ್ಲ ಹೆಚ್ಚು ರೆಸ್ಟ್ನಲ್ಲಿಯೇ ಇರಲು ಹೇಳಿದವನು ಮರುದಿನದಿಂದಲೇ ಅವಳಿಗೆ ನಡೆಯಲು ಸಹಾಯ ಮಾಡಿದ. ಒಂದೆರಡು ದಿನಗಳಲ್ಲಿಯೇ ಮೋಹಿತ್ನ ಆರೈಕೆಯಿಂದ ಪೂರ್ತಿ ನಡೆಯುವಂತಾಗಿದ್ದಳು ರಕ್ಷು. ಆದರೂ ಇನ್ನೂ ನಿಶಕ್ತಿ ಇತ್ತು. ಮೋಹಿತ್ ದಿನವೂ ಅವನೇ ಅಡುಗೆ ಮಾಡುತ್ತಿದ್ದ. ಅವಳನ್ನು ಮಗುವಿನಂತೆ ನೋಡಿಕೊಳ್ಳುತ್ತಿದ್ದ. ಅವನ ಪ್ರೀತಿ ಕಾಳಜಿಗೆ ಸೋತರೂ ಎಂದಿಗೂ ಅವನ ಮುಂದೆ ಅದನ್ನು ತೋರ್ಪಡಿಸಿರಲಿಲ್ಲ ರಕ್ಷು. ಅಂದು ಅಡುಗೆ ಮಾಡಲೆಂದು ಮೋಹಿತ್ ತರಕಾರಿ ಹೆಚ್ಚುತ್ತಿದ್ದ. ಇತ್ತ ರಕ್ಷಾ ಟಿವಿ ನೋಡುತ್ತಾ ಕುಳಿತಿದ್ದಳು. ಅವಳನ್ನೇ ನೋಡುತ್ತಾ ತರಕಾರಿ ಹೆಚ್ಚುತ್ತಿದ್ದವನು ಕೈ ಕುಯ್ದುಕೊಂಡು ಬಿಟ್ಟಿದ್ದ. ಆ ನೋವಿಗೆ ಅವನು ಅಮ್ಮ ಎಂದು ಕೂಗಿದ್ದಕ್ಕೆ ಅವನ ಕಡೆ ತಿರುಗಿದ ರಕ್ಷಾ ಅವನ ಕೈಯಲ್ಲಿ ರಕ್ತ ಬರುತ್ತಿರುವುದನ್ನು ಕಂಡು ಹೌಹಾರಿದಳು.
ತಕ್ಷಣವೇ ಅವನೆಡೆಗೆ ಓಡಿ ಬಂದವಳು ಅವನ ಕೈ ಹಿಡಿದು, ಇದೇನು ಮಾಡಿಕೊಂಡೆ ಮೋಹಿ, ಹುಷಾರಾಗಿ ಕೆಲಸ ಮಾಡಬೇಕು ತಾನೆ ಎಂದವಳು ಹೋಗಿ ಫಸ್ಟ್ ಏಡ್ ಬಾಕ್ಸ್ ತಂದು ಬ್ಯಾಂಡೇಜ್ ಮಾಡಿದ್ದಳು. ಅಷ್ಟು ಮಾಡುವಷ್ಟರಲ್ಲಿ ಅವಳ ಕಣ್ಣಲ್ಲಿ ನೀರು ಜುನುಗಿತ್ತು. ಅದನ್ನು ನೋಡಿದಾಗಲೇ ಮೋಹಿತ್ಗೆ ಅರ್ಥವಾಗಿತ್ತು, ಅವಳಿಗೂ ತನ್ನ ಮೇಲೆ ಪ್ರೀತಿ ಇದೆ ಎಂಬುದು. ಅದರಲ್ಲೂ ಅವಳು ಮೋಹಿ ಎಂದು ಕರೆದಿದ್ದು ಅವನ ಅನುಮಾನಕ್ಕೆ ಪುಷ್ಟಿ ಕೊಟ್ಟಿತು. ಆದರೆ ಅವಳು ಅದನ್ನು ಮರೆಮಾಚಲು ಕಾರಣವೇನೆಂದು ಮಾತ್ರ ಅವನಿಗೆ ತಿಳಿಯಲಿಲ್ಲ. ಇರಲಿ, ಆದಷ್ಟು ಬೇಗ ನಿನ್ನ ಮನದಲ್ಲಿರುವ ಮಾತನ್ನು ಹೊರಹಾಕುವಂತೆ ಮಾಡುತ್ತೇನೆ ಎಂದು ಮನದಲ್ಲೇ ಅಂದುಕೊಂಡವಳು. ರಕ್ಷು, ಯಾಕಿಷ್ಟು ಗಾಬರಿಯಾಗಿದ್ದೀಯಾ? ನನಗೇನು ಆಗಿಲ್ಲ, ಐ ಆಮ್ ಫೈನ್. ಅದು ಸರಿ, ನನಗೆ ಗಾಯವಾದರೆ ನಿನ್ನ ಕಣ್ಣಲ್ಲೇಕೆ ನೀರು ಬರುತ್ತಿದೆ ಎಂದವನ ಮಾತಿಗೆ ತಬ್ಬಿಬ್ಬಾದಳು ರಕ್ಷು. ನಂತರ ವಿಷಯಾಂತರ ಮಾಡಿದವಳು, ನೀನು ಹೋಗಿ ರೆಸ್ಟ್ ಮಾಡು, ಅಡುಗೆಯನ್ನು ನಾನು ಮಾಡುತ್ತೇನೆ ಎಂದವಳು ಅವನನ್ನು ಕಳುಹಿಸಿ ತಾನೇ ಅಡುಗೆ ಮಾಡಿದಳು. ಎಷ್ಟೋ ವರ್ಷಗಳ ನಂತರ ಅಡುಗೆ ಮಾಡುತ್ತಿದ್ದೇನೆ ಎನಿಸುತ್ತಿತ್ತು ಅವಳಿಗೆ. ಖುಷಿಯಿಂದಲೇ ಅಸ್ತೆಯಿಂದ ಅಡುಗೆ ಮಾಡಿದಳು. ಇದನ್ನು ಮೋಹಿತ್ ತೃಪ್ತಿಯಾಗಿ ತಿಂದರೆ ನಾನು ಅಡುಗೆ ಮಾಡಿದ್ದಕ್ಕೂ ಸಾರ್ಥಕ ಎಂದುಕೊಂಡವಳು ಹಿಂದೆಯೇ, ಅರೆ ಇದೇನು ಆಲೋಚಿಸುತ್ತಿದ್ದೇನೆ ನಾನು, ಎಷ್ಟೇ ದೂರವಿರಬೇಕೆಂದುಕೊಂಡರೂ ಮನಸ್ಸು ಮೋಹಿತ್ ಕಡೆ ವಾಲುತ್ತಿದೆ. ಇಲ್ಲ, ನಾನಿನ್ನು ಇಲ್ಲೇ ಇದ್ದರೆ ಮೋಹಿತ್ ಪ್ರೀತಿಯ ಮುಂದೆ ನಾನು ಸೋತು ಹೋಗುತ್ತೇನೆ. ಹಿಂದೆ ಮಾತನಾಡಿ ಸಾಧ್ಯವಾದಷ್ಟು ಬೇಗ ಇಲ್ಲಿಂದ ಹೊರಟು ಬಿಡಬೇಕು ಎಂದುಕೊಂಡವಳು ಅವನನ್ನು ಊಟಕ್ಕೆ ಕರೆದಿದ್ದಳು. ಇಬ್ಬರು ಸೇರಿ ಊಟ ಮುಗಿಸಿದ ನಂತರ ಮೋಹಿತ್, ನನಗೆ ನನ್ನ ಮಗುವನ್ನು ನೋಡಬೇಕೆನಿಸುತ್ತಿದೆ, ನಾನು ನನ್ನ ಮನೆಗೆ ಹೋಗಬೇಕು ಪ್ಲೀಸ್, ಆದಷ್ಟು ಬೇಗ ನನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗು ಎಂದು ಕೇಳಿದಳು. ಅವಳೇಕೆ ಮನೆಗೆ ಹೊರಡಲು ಅವಸರಿಸುತ್ತಿದ್ದಾಳೆ ಎಂಬುದು ಅವನಿಗೆ ತಿಳಿದಿತ್ತು. ಅವಳನ್ನು ಬಿಟ್ಟು ಕೊಡುವ ಮನಸ್ಸಿರಲಿಲ್ಲ ಅವನಿಗೆ. ಹಾಗೆಂದು ಅವಳ ಮೇಲೆ ಒತ್ತಡ ಹಾಕಿ ಇಲ್ಲಿ ಉಳಿಸಿಕೊಂಡರೆ ಅದು ಅವಳ ಆರೋಗ್ಯದ ಮೇಲೆ ಎಲ್ಲಿ ವ್ಯತಿರಿಕ್ತ ಪರಿಣಾಮ ಬೀರುವುದು ಎಂಬ ಭಯ. ಕೊನೆಗೂ ಆಲೋಚಿಸಿ ಒಂದು ನಿರ್ಧಾರಕ್ಕೆ ಬಂದಿದ್ದ. ನಂದನ್ ಅವರಿಗೆ ಕಾಲ್ ಮಾಡಿ ಮಾತನಾಡಿದವನು ರಕ್ಷಾಳ ಬಳಿ ಬಂದು, ನಾಳೆ ಊರಿಗೆ ಹೊರಡೋಣ, ಎಲ್ಲ ಪ್ಯಾಕ್ ಮಾಡಿಕೊ ಎಂದವನು ಖುಷಿಯಾಗಿ ಶಿಳ್ಳೆ ಹಾಕುತ್ತಾ ಹೊರ ಹೋಗಿದ್ದ. ಅವನ ವರ್ತನೆಯೇ ವಿಚಿತ್ರವೆನಿಸಿತು ಅವಳಿಗೆ. ಅಂದರೆ ನಾನು ಇಲ್ಲಿಂದ ಹೋಗುತ್ತಿದ್ದರೂ ಅವನಿಗೆ ಸ್ವಲ್ಪವೂ ಬೇಸರವಾಗುತ್ತಿಲ್ಲವೇ ಎಂದು ಪ್ರಶ್ನಿಸಿಕೊಂಡವಳಿಗೆ ಹರಿಯದ ನೋವೊಂದು ಕಾಡಿತ್ತು. ಇಲ್ಲ, ನಾನು ಹೀಗೆ ಯೋಚಿಸುವುದು ತಪ್ಪು. ಮೋಹಿತ್ ನನ್ನ ಜೀವನದಲ್ಲಿ ಮುಗಿದು ಹೋದ ಅಧ್ಯಾಯ ಎಂದುಕೊಂಡವಳು ಬೇಸರದಿಂದಲೇ ಲಗೇಜ್ ಪ್ಯಾಕ್ ಮಾಡಿದ್ದಳು. ಮೋಹಿತ್ ರಕ್ಷಾಳೊಂದಿಗೆ ಮತ್ತೆರಡು ಲಗೇಜ್ ಹಿಡಿದು ಬಂದಾಗಲೇ ಅವಳಿಗೂ ಅರ್ಥವಾಗಿತ್ತು, ಮೋಹಿತ್ ಕೂಡ ತನ್ನೊಂದಿಗೆ ಬರುತ್ತಿದ್ದಾನೆಂದು. ಜೊತೆಗೆ ಅವನ ಲಗೇಜ್ ನೋಡಿದರೇನೆ ತಿಳಿಯುತ್ತಿತ್ತು, ಅವನು ಬಹಳ ದಿನಗಳ ಕಾಲ ಅಲ್ಲೇ ಉಳಿಯುತ್ತಾನೆಂದು. ಈಗ ಅವಳಿಗೆ ಅರ್ಥವಾಗಿತ್ತು ಮೋಹಿತ್ನ ಖುಷಿಗೆ ಕಾರಣವೇನೆಂದು. ಅವಳ ಮುಖದಲ್ಲೊಂದು ಮುಗುಳ್ನಗು ಮಿಂಚಿ ಮರೆಯಾಗಿತ್ತು. ಮಧ್ಯಾಹ್ನದ ವೇಳೆಗೆ ಫ್ಲೈಟ್ ಹತ್ತಿದವರು ಸಂಜೆಯ ವೇಳೆಗೆ ಮನೆ ತಲುಪಿದ್ದರು. ಬಹಳ ದಿನಗಳ ನಂತರ ಹುಷಾರಾಗಿ ಬಂದ ಮಗಳಿಗೆ ಆರತಿ ಮಾಡಿ ಬರಮಾಡಿಕೊಂಡಿದ್ದರು ಅನುಪಮ ಅವರು. ಎಲ್ಲರೂ ಕುಳಿತು ಮಾತನಾಡುತ್ತಿದ್ದಾಗ ಲಗೇಜ್ ಹಿಡಿದು ಬಂದ ಕೆಲಸದವನು, ಅಣ್ಣ ಲಗೇಜ್ ಎಲ್ಲಿ ಇಡ್ಲಿ ಎಂದು ಅಲ್ಲೇ ನಿಂತಿದ್ದ ಆರ್ಯನನ್ನು ಕೇಳಿದ. ಅದಕ್ಕವನು, ಅಕ್ಕನ ಲಗೇಜ್ ಅವಳ ರೂಮ್ನಲ್ಲಿ ಇಡು, ಹಾಗೆ ಮೋಹಿತ್ ಅವರ ಲಗೇಜ್ ಗೆಸ್ಟ್ ರೂಮ್ನಲ್ಲಿ ಇಡು ಎಂದು ಹೇಳಿ ಕಳುಹಿಸಿದ. ಆಗಲೇ ರಕ್ಷಾಳಿಗೂ ತಿಳಿದಿದ್ದು ಮೋಹಿತ್ ನಮ್ಮ ಮನೆಯಲ್ಲಿ ಉಳಿದುಕೊಳ್ಳುತ್ತಿದ್ದಾನೆಂಬುದು. ಆ ವಿಷಯ ತಿಳಿದು ಅವಳ ಮನ ಹರ್ಷಿಸಿದರೂ ಮರುಕ್ಷಣವೇ ಗೊಂದಲದಲ್ಲಿ ಬಿದ್ದು ಒದ್ದಾಡಿತು. ಗೋಡೆಯ ಮೇಲೆ ತೂಗು ಹಾಕಿದ್ದ ಅವಳ ಹಾಗೂ ರಕ್ಷಿತ್ ಫೋಟೋ ನೋಡಿ ಮನೆಯವರಿಗೆ ಇನ್ನೂ ಯಾವ ವಿಷಯವೂ ತಿಳಿದಿಲ್ಲ ಎಂಬುದು ಅರಿವಾಗಿತ್ತು. ಆದಷ್ಟು ಬೇಗ ಸತ್ಯ ಏನೆಂದು ಎಲ್ಲರಿಗೂ ತಿಳಿಸಬೇಕು. ಎಲ್ಲರೂ ಅವನನ್ನು ಒಳ್ಳೆಯವನೆಂದೇ ತಿಳಿದಿದ್ದಾರೆ. ಪಾಪ ಅವರ್ಯಾವರಿಗೂ ಗೊತ್ತಿಲ್ಲ ಅವನೊಬ್ಬ ಗೋಮುಖ ವ್ಯಾಘ್ರನೆಂದು ಎಂದುಕೊಂಡವಳು ಮತ್ತೆ ಆ ಫೋಟೋ ನೋಡಿದಳು. ಅದೇನೋ ಅರಿಯದ ಸಂಕಟ ಕಾಡಿತ್ತು ಅವಳನ್ನು. ರಕ್ಷಿತ್ನ ಪ್ರೀತಿ ನಾಟಕವೇ ಇರಬಹುದು, ಆದರೆ ರಕ್ಷಾ ಅವನನ್ನು ನಿಜವಾಗಿಯೂ ಪ್ರೀತಿಸಿದಳು. ಭವಿಷ್ಯ ಅವನು ಅವಳಿಗೆ ಅಪಾಯ ಮಾಡಿದ್ದರೂ ಕ್ಷಮಿಸಿ ಬಿಡುತ್ತಿದ್ದಳೇನೋ. ಆದರೆ ಪ್ರಾಣಕ್ಕೆ ಪ್ರಾಣವಾದ ಅವಳ ಕುಟುಂಬದವರಿಗೆ ಅವನು ಮಾಡಿದ ದ್ರೋಹವನ್ನು ಎಂದಿಗೂ ಮರೆಯಲಾರಳು. ಅವಳು ಎಷ್ಟೇ ನಾರ್ಮಲ್ ಆಗಿ ಇರಲು ಪ್ರಯತ್ನಿಸಿದರೂ ಅದಾಗಲೇ ಕಣ್ಣುಗಳು ತುಂಬಿಕೊಂಡಿತ್ತು. ಅವಳನ್ನೇ ಸೂಕ್ಷ್ಮವಾಗಿ ಗಮನಿಸುತ್ತಿದ್ದ ಮೋಹಿತ್ ಅವಳು ಅವರಿಬ್ಬರ ಮದುವೆ ಫೋಟೋ ನೋಡಿ ಸಂಕಟ ಪಡುತ್ತಿರುವುದು ಕಂಡು, ನಾನು ಅವಳನ್ನು ಇಲ್ಲಿಗೆ ಕರೆದುಕೊಂಡು ಬರದೇ ಇದ್ದರೇನೆ ಚೆನ್ನಾಗಿರುತ್ತಿತ್ತು ಎಂದು ಎನಿಸಿದರು. ಇನ್ನು ಎಷ್ಟು ದಿನ ಈ ಸತ್ಯಗಳನ್ನು ಮರೆಮಾಚುವುದು? ಆದಷ್ಟು ಬೇಗ ವಾಸ್ತವವನ್ನು ರಕ್ಷಾಗೆ ಹಾಗೂ ಮನೆಯವರಿಗೆ ಅರ್ಥ ಮಾಡಿಸಬೇಕು ಎಂದುಕೊಂಡಿದ್ದ. ಅವಳಿನ್ನು ಇಲ್ಲೇ ಇದ್ದರೆ ಮತ್ತಷ್ಟು ಸಂಕಟ ಪಡುತ್ತಾಳೆ ಎಂದರಿತವನು, ಆಂಟಿ, ರಕ್ಷಾ ಈಗ ತಾನೇ ಹುಷಾರಾಗುತ್ತಿದ್ದಾಳೆ, ಅವಳು ಹೀಗೆ ಬಹಳ ಹೊತ್ತು ಕುಳಿತುಕೊಳ್ಳುವುದು ಒಳ್ಳೆಯದಲ್ಲ. ಅದು ಅಲ್ಲದೆ ಫ್ಲೈಟ್ನಲ್ಲಿಯೂ ಕುಳಿತೇ ಬಂದಿದ್ದು, ಅವಳು ಸ್ವಲ್ಪ ರೆಸ್ಟ್ ಮಾಡಲಿ ಎಂದು ಹೇಳಿ ಅವಳನ್ನು ರೂಮಿಗೆ ಕಳುಹಿಸಿದ. ಬಹಳ ದಿನಗಳ ನಂತರ ರೂಮ್ಗೆ ಕಾಲಿಟ್ಟವಳಿಗೆ ಅಂದಿನ ಘಟನೆ ನೆನಪಾಗಿತ್ತು.
ಕೆಲವೇ ಕ್ಷಣಗಳಲ್ಲಿ ವಾಸ್ತವಕ್ಕೆ ಬಂದು ಒಮ್ಮೆ ರೂಮ್ ಪೂರ್ತಿ ನೋಡಿದವಳಿಗೆ ಆಶ್ಚರ್ಯವಾಗಿತ್ತು. ಏಕೆಂದರೆ ರೂಮ್ ಪೂರ್ತಿ ಅವಳು ಹಾಕಿಕೊಂಡಿದ್ದ ಅವಳ ಹಾಗೂ ರಕ್ಷಿತ್ನ ಫೋಟೋಗಳು ಅಲ್ಲಿರಲಿಲ್ಲ. ಬದಲಾಗಿ ಅನೇಕ ಪೇಂಟಿಂಗ್ಗಳು, ಆರ್ಟ್ಗಳು ಆ ಸ್ಥಳವನ್ನು ಅಲಂಕರಿಸಿದ್ದವು. ಕಬೋರ್ಡ್ ತೆರೆದು ನೋಡಿದವಳಿಗೆ ಕಂಡದ್ದು ಅವಳ ಬಟ್ಟೆಗಳು ಮಾತ್ರ. ಒಟ್ಟಿನಲ್ಲಿ ರಕ್ಷಿತ್ ರೂಮ್ನಲ್ಲಿ ಇದ್ದ ಎಂದು ಹೇಳಿಕೊಳ್ಳಲು ಒಂದು ಸಣ್ಣ ಗುರುತು ಸಹ ಇರಲಿಲ್ಲ. ಅದನ್ನು ಕಂಡು ಆಶ್ಚರ್ಯವಾದರೂ ಇದು ಯಾರ ಕೆಲಸವೆಂಬುದು ಅವಳಿಗೂ ತಿಳಿಯಲಿಲ್ಲ. ಇತ್ತ ಆರ್ಯ ಆದಷ್ಟು ತನ್ನನ್ನು ತಾನು ಬ್ಯುಸಿಯಾಗಿರುವಂತೆ ನೋಡಿಕೊಂಡಿದ್ದ. ಆ ಆಕ್ಸಿಡೆಂಟ್ ಆದ ಬಳಿಕ ಅಪ್ಪಿತಪ್ಪಿಯೂ ಮತ್ತೆ ಕುಡಿದಿರಲಿಲ್ಲ. ಈಗ ಬೆಂಗಳೂರು ಅಷ್ಟೇ ಅಲ್ಲದೆ ಉಡುಪಿ, ಚಿಕ್ಕಮಗಳೂರು ಹಾಗೂ ಧಾರವಾಡಗಳಲ್ಲಿ 3 ಹೊಸ ಬ್ರಾಂಚ್ ಪ್ರಾರಂಭಿಸಿದ್ದ. ವಾರಕ್ಕೊಂದು ಬಾರಿ ಎಲ್ಲ ಬ್ರಾಂಚ್ಗಳಿಗೂ ಭೇಟಿ ಕೊಡುತ್ತಿದ್ದರಿಂದ ಇತ್ತೀಚೆಗೆ ಅವನು ಮನೆಯಲ್ಲಿ ಇರುವುದೇ ಕಡಿಮೆಯಾಗಿತ್ತು. ಆ ವಿಷಯಕ್ಕೆ ಅನುಪಮಾ ಅವರಿಗೆ ಬೇಸರವಾದರೂ ಹೇಗೆ ಅವನು ತನ್ನ ನೋವಿನೊಂದಿಗೆ ಹೊರಬಂದರೆ ಅಷ್ಟೇ ಸಾಕು ಎಂದುಕೊಂಡು ಸುಮ್ಮನಾಗಿದ್ದರು. ರಕ್ಷಾ ಬಂದ ಮರುದಿನವೇ ಮನೆಯವರೆಲ್ಲನೂ ಹಾಲ್ನಲ್ಲಿ ಸೇರಿಸಿದಳು. ಎಲ್ಲರಿಗೂ ಅಂದು ಏನು ನಡೆಯಿತು ಎಂಬುದನ್ನು ತಿಳಿಸಲು ನಿರ್ಧರಿಸಿದ್ದಳು. ಎಲ್ಲರೊಂದಿಗೆ ಮೋಹಿತ್ ಕೂಡ ಇದ್ದಿದ್ದರಿಂದ ರಕ್ಷಿತ್ನ ವಿಷಯ ಹೇಗೆ ಪ್ರಸ್ತಾಪಿಸುವುದೆಂದು ಹಿಂದೇಟು ಹಾಕುತ್ತಿದ್ದಳು. ಏಕೆಂದರೆ ಒಮ್ಮೆ ಮೋಹಿತ್ ಬಂದು ಅವನ ಬಗ್ಗೆ ತಿಳಿಸಿದಾಗ ಅವನಿಗೆ ಚೀಮಾರಿಯಾಗಿ ಕಳುಹಿಸಿದಳಲ್ಲ, ಈಗ ಅದೇ ವಿಷಯವನ್ನು ತಾನು ಹೇಳಲು ಏನೋ ಹಿಂಜರಿಕೆ ಕಾಡಿತ್ತು. ಅವಳ ಮನಸ್ಥಿತಿಯನ್ನು ಅರಿತಿದ್ದ ಮೋಹಿತ್, ಅಂಕಲ್, ನನಗೊಂದು ಎಮರ್ಜೆನ್ಸಿ ಕೇಸ್ ಬಂದಿದೆ, ನಾನೀಗಲೇ ಹೊರಡಬೇಕು ಎಂದು ಹೇಳಿ ಅಲ್ಲಿಂದ ತೆರಳಿದ್ದ. ಅವನು ಹೋದ ನಂತರ ಅಂದು ನಡೆದ ಘಟನೆಯ ಬಗ್ಗೆ ವಿವರಿಸಿದ್ದಳು ರಕ್ಷಾ. ತಾನು ಅವನ ಮಾತು ಕೇಳಿಸಿಕೊಂಡಿದ್ದು, ಅವನು ತನ್ನನ್ನು ಕೊಲ್ಲಲು ಪ್ರಯತ್ನಿಸಿದ್ದು ಹಾಗೂ ಮತ್ತೆ ತನಗೆ ಪ್ರಜ್ಞೆ ಬಂದಾಗ ಅವನೇ ಯಾವುದೋ ಇಂಜೆಕ್ಷನ್ ಕೊಟ್ಟು ಮತ್ತೆ ಕೋಮಾಗೆ ಹೋಗುವಂತೆ ಮಾಡಿದ್ದು ಎಲ್ಲವನ್ನು ಎಳೆ ಎಳೆಯಾಗಿ ಮನೆಯವರ ಮುಂದೆ ಬಿಚ್ಚಿಟ್ಟಳು. ಅದನ್ನು ಕೇಳಿ ಅವಳ ಅಪ್ಪ ಅಮ್ಮನಿಗೆ ಸಂಕಟವಾದರೆ ಆರ್ಯ ಕೋಪದಿಂದ ಕುದಿಯುತ್ತಿದ್ದ. ಅವನು ಕುಳಿತಲ್ಲಿಂದ ಎದ್ದವನು ಹಾಲ್ನಲ್ಲಿದ್ದ ರಕ್ಷಿತ್ನ ಫೋಟೋಗಳನ್ನು ಹೊರಗೆ ತಂದು ಹಾಕಿ ಬೆಂಕಿ ಹಾಕಿದ್ದ. ಜೊತೆಗೆ ಅವನಿಗೆ ಸಂಬಂಧಿಸಿದ ಯಾವ ವಸ್ತುಗಳು ಮನೆಯಲ್ಲಿ ಇರಕೂಡದೆಂದು ಎಲ್ಲರಿಗೂ ತಾಕೀತು ಮಾಡಿದ. ಎಲ್ಲವನ್ನು ಹೇಳಿಕೊಂಡ ರಕ್ಷಾಳ ಮನಸ್ಸು ಹಗುರವಾಗಿತ್ತು. ವಿಚಿತ್ರವೆಂದರೆ ಅವಳು ಎಲ್ಲವನ್ನು ಹೇಳಿಕೊಳ್ಳುವಾಗಲಾಗಲಿ ಅಥವಾ ಆರ್ಯ ರಕ್ಷಿತ್ನ ಫೋಟೋಗಳನ್ನು ಸುಡುವಲಾಗಲಿ ಅವಳಿಗೆ ಕೊಂಚವೂ ಬೇಸರವೆನಿಸಲಿಲ್ಲ, ಕಣ್ಣೀರು ಬರಲಿಲ್ಲ. ಬದಲಾಗಿ ಮನಸ್ಸಿಗೆ ಒಂದು ರೀತಿ ಸಮಾಧಾನವಾಗಿತ್ತು. ಅಲ್ಲಿಂದ ರೂಮ್ಗೆ ಬಂದವಳ ಹಿಂದೆಯೇ ಬಂದಿದ್ದ ಆರ್ಯ, ಅಕ್ಕ, ಜೀವನದಲ್ಲಿ ನಿಮಗೆ ಯಾರೂ ಇಲ್ಲ ಎಂದುಕೊಳ್ಳಬೇಡಿ, ನಾವೆಲ್ಲರೂ ಸದಾ ನಿಮ್ಮೊಂದಿಗೆ ಇರುತ್ತೇವೆ. ಇನ್ನು ಆ ರಕ್ಷಿತ್ನ ಬಗ್ಗೆ ಯೋಚಿಸುವುದನ್ನು ಬಿಟ್ಟು ಬಿಡು, ಅವನನ್ನು ನಾನು ನೋಡಿಕೊಳ್ಳುತ್ತೇನೆ ಎಂದಿದ್ದ ಆರ್ಯ. ಅವನ ಮಾತಿಗೆ ಮುಗುಳ್ನಕ್ಕವಳು, ನನಗೆ ಗೊತ್ತು ಆರ್ಯ, ನೀನು ಯಾವಾಗಲೂ ನನ್ನ ಜೊತೆಗೆ ನಿಲ್ಲುತ್ತೀಯಾ ಅಂತ. ನೀನು ಆ ರಕ್ಷಿತ್ನನ್ನು ಏನು ಬೇಕಾದರೂ ಮಾಡು, ಆದರೆ ಅದರಿಂದ ಮುಂದೆ ನಿನಗೆ ತೊಂದರೆ ಆಗಬಾರದು ಎಂಬುದನ್ನು ನೆನಪಿಟ್ಟುಕೋ. ನಿನ್ನನ್ನೇ ನಂಬಿಕೊಂಡ ಕುಟುಂಬ ಇದೆ ಎಂಬುದನ್ನು ಮರೆಯಬೇಡ. ಅದರಲ್ಲೂ ಆರಾಧ್ಯಗೆ ನೀನೇ ಜೀವನ ಎಲ್ಲ. ಆದಷ್ಟು ಹುಷಾರಾಗಿರು ಎಂದವಳ ಮಾತು ಕೇಳಿದಾಗಲೇ ಅವನಿಗೂ ಅರಿವಾಗಿದ್ದು ಅಕ್ಕನಿಗೆ ಇನ್ನು ಆರಾಧ್ಯಳ ವಿಷಯ ತಿಳಿದಿಲ್ಲವೆಂದು. ಮತ್ತೆ ಮಾತು ಮುಂದುವರಿಸಿದ ರಕ್ಷಾ, ಅದು ಸರಿ, ಆರಾಧ್ಯ ಎಲ್ಲಿ ಕಾಣುತ್ತಲೇ ಇಲ್ಲ, ನಾನು ಬಂದಾಗಿನಿಂದಲೂ ಅವಳನ್ನು ನೋಡಿಲ್ಲ ಎಂದು ಕೇಳಿದಾಗ ಕೊಂಚ ತಬ್ಬಿಬ್ಬಾದರೂ, ಅದು ಅವಳು ಯಾವುದೋ ಬಿಸಿನೆಸ್ ಕಾನ್ಫರೆನ್ಸ್ ಇದೆ ಅಂತ ಸ್ವಿಟ್ಜರ್ಲೆಂಡ್ಗೆ ಹೋಗಿದ್ದಾಳೆ, ಅವಳು ಬರುವುದು ಇನ್ನು 1 ವಾರವಾಗಬಹುದು ಎಂದು ಸುಳ್ಳಾಡಿದ. ಇನ್ನು ಇಲ್ಲೇ ಇದ್ದರೆ ಮತ್ತೇನು ಕೇಳುವಳು ಎಂದುಕೊಂಡವನು ತನಗೊಂದು ಅರ್ಜೆಂಟ್ ಮೀಟಿಂಗ್ ಇದೆ ಎಂದು ಹೇಳಿ ಅಲ್ಲಿಂದ ತೆರಳಿದ್ದ. ಹಾಗೂ ಮನೆಯವರಿಗೂ ಆರಾಧ್ಯ ಬಗ್ಗೆ ಅಕ್ಕನ ಬಳಿ ಏನನ್ನು ಹೇಳಬಾರದೆಂದು ಹೇಳಿ ಹೋಗಿದ್ದ. ರಕ್ಷಾ ಅಂತೂ ತನ್ನ ಮಗುವಿನ ಜೊತೆ ಕಾಲ ಕಳೆಯುತ್ತಲೇ ತನ್ನ ನೋವನ್ನೆಲ್ಲ ಮರೆಯುತ್ತಿದ್ದಳು. ಮೋಹಿತ್ ಸನಿಹಕ್ಕೆ ಎಲ್ಲಿ ಸೋತು ಬಿಡುವೆನೋ ಎಂಬ ಭಯಕ್ಕೆ ಅವನು ಮನೆಯಿಂದ ತೆರಳುವವರೆಗೂ ಮಗುವಿನ ನೆಪ ಮಾಡಿಕೊಂಡು ರೂಮ್ನಲ್ಲಿಯೇ ಇರುತ್ತಿದ್ದಳು. ಹಾಗೂ ಸಂಜೆ ಅವನು ಬಂದ ಕೂಡಲೇ ರೂಮ್ ಸೇರಿದರೆ ಊಟಕ್ಕೆ ಮಾತ್ರವೇ ಅವಳು ಹೊರಬರುತ್ತಿದ್ದಿದ್ದು. ಅದು ಮನೆಯ ಎಲ್ಲರ ಗಮನಕ್ಕೂ ಬಂದಿತ್ತು. ಆದರೂ ಅವಳನ್ನು ಏನು ಪ್ರಶ್ನಿಸದೆ ಸುಮ್ಮನಾಗಿದ್ದರು. ಮೋಹಿತ್ಗೆ ಅದರ ಅರಿವಾದರೂ ಅವಳ ಮೇಲೆ ಹೆಚ್ಚು ಒತ್ತಡ ಹೇರುವುದು ಸರಿಯಲ್ಲವೆಂದುಕೊಂಡು ಸುಮ್ಮನಾಗಿದ್ದವನು 1 ವಾರ ಕಳೆದ ನಂತರ ತನ್ನ ದಿನಚರಿಯನ್ನು ಕೊಂಚ ಬದಲಾಯಿಸಿಕೊಂಡಿದ್ದ. ಅವಳು ಯಾವ ಮಗುವಿನ ನೆಪ ಮಾಡಿಕೊಂಡು ರೂಮ್ ಸೇರುತ್ತಿದ್ದಳೋ ಅದೇ ಮಗುವಿನ ನೆಪದಲ್ಲಿ ಆಗಾಗ ಅವಳ ರೂಮ್ಗೆ ಹೋಗಿ ಬರುತ್ತಿದ್ದ. ಬೆಳಗ್ಗೆ ಎದ್ದ ಕೂಡಲೇ ಹೋಗಿ ಅವಳ ಮಗುವಿಗೆ ಗುಡ್ ಮಾರ್ನಿಂಗ್ ಹೇಳಿ ಅವಳನ್ನು ಕಣ್ತುಂಬಿಸಿಕೊಂಡು ಬರುತ್ತಿದ್ದ. ಹಾಸ್ಪಿಟಲ್ಗೆ ಹೊರಡುವಾಗ ಅಲ್ಲಿಂದ ಬಂದ ಮೇಲೆ ಹಾಗೂ ಅವನು ಯಾವಾಗ ಫ್ರೀ ಆಗಿದ್ದರೂ ಹೋಗಿ ಮಗುವಿನೊಂದಿಗೆ ಕಾಲ ಕಳೆದು ಬರುತ್ತಿದ್ದ. ಆದರೆ ಇದರಿಂದ ರಕ್ಷಾಗೆ ಇರಿಸುಮುರುಸಾಗುತ್ತಿತ್ತು. ಅವನು ಪದೇ ಪದೇ ತನ್ನ ರೂಮ್ಗೆ ಬರುವುದನ್ನು ನೋಡಿ ಯಾರಾದರೂ ತಪ್ಪು ತಿಳಿದುಕೊಂಡರೆ ಎಂಬ ಭಯ ಕಾಡತೊಡಗಿತ್ತು. ಅದೇ ಕಾರಣಕ್ಕೆ ಈಗ ಅವಳು ಹೆಚ್ಚಾಗಿ ರೂಮ್ನಲ್ಲಿ ಇರುತ್ತಿರಲಿಲ್ಲ. ಆದಷ್ಟು ಹೊರಬಂದು ಮನೆಯವರೊಂದಿಗೆ ಕಾಲ ಕಳೆಯುತ್ತಿದ್ದಳು.
ಆದರೆ ಮೋಹಿತ್ ಮಾತ್ರ ಮಗುವಿನೊಂದಿಗೆ ಹಾಗೂ ಮಗುವಿನ ನೆಪದಲ್ಲಿ ರಕ್ಷಾಳೊಟ್ಟಿಗೆ ಹೆಚ್ಚು ಸಮಯ ಕಳೆಯುತ್ತಿದ್ದ. ಅವನ ಹಾಗೂ ಮಗುವಿನ ನಡುವೆ ಒಂದು ಬಾಂಧವ್ಯದ ಎಳೆ ಏರ್ಪಟ್ಟಿತು. ಇತ್ತ ಉಡುಪಿಯಲ್ಲಿ ನೆಲೆಸಿದ್ದ ಹರ್ಷ ಹಾಗೂ ಆಕಾಂಕ್ಷ ಮತ್ತೆ ಮನೆಗೆ ಹೋಗಬೇಕೆಂದರು. ದಿನಗಳು ತುಂಬಿದ್ದರಿಂದ ಎಲ್ಲೂ ಹೆಚ್ಚು ಪ್ರಯಾಣ ಮಾಡಬಾರದೆಂದು ಡಾಕ್ಟರ್ ಹೇಳಿದ್ದರು. ಹಾಗಾಗಿ ಆಕಾಂಕ್ಷಾಗೆ ಡೆಲಿವರಿ ಆಗುವವರೆಗೂ ಅವರು ಅಲ್ಲಿಯೇ ಉಳಿಯಬೇಕಾಯಿತು. ಆಗಾಗ ಅನುಪಮ ಅವರು ಬಂದು ನೋಡಿಕೊಂಡು ಹೋಗುತ್ತಿದ್ದರು. ಅವಳಿಗೆ ಇಷ್ಟವಾದ ತಿಂಡಿಗಳನ್ನು ಮಾಡಿಕೊಡುತ್ತಿದ್ದರು. ಒಮ್ಮೆ ರಕ್ಷಾ ಹಾಗೂ ಮೋಹಿತ್ ಕೂಡ ಬಂದು ಅವಳನ್ನು ನೋಡಿಕೊಂಡು ಹೋಗಿದ್ದರು. ದಿನಗಳು ಕಳೆದು ಆಕಾಂಕ್ಷಳ ಡೆಲಿವರಿಗೆ 1 ವಾರ ಉಳಿದಿತ್ತು. ಆಗ ತಾನೇ ಹುಷಾರಾಗಿ ಬಂದಿದ್ದ ಮಗಳನ್ನು ಬಿಟ್ಟು ಹೋಗುವ ಮನಸ್ಸಿಲ್ಲದಿದ್ದರೂ ಆಕಾಂಕ್ಷಳಿಗೆ ಅವರ ಅವಶ್ಯಕತೆ ಇದ್ದಿದ್ದರಿಂದ ಅನುಪಮ ಅವರು ಉಡುಪಿಗೆ ಹೊರಟಿದ್ದರು. ಜೊತೆಗೆ ರಕ್ಷಾಳೆ, ನೀನು ಇಲ್ಲಿಯ ಬಗ್ಗೆ ಚಿಂತೆ ಮಾಡಬೇಡ, ನಾನು ಎಲ್ಲವನ್ನು ನೋಡಿಕೊಳ್ಳುತ್ತೇನೆ ಎಂದಿದ್ದರಿಂದ ಕೊಂಚ ನಿರಾಳವಾಗಿತ್ತು ಅವರಿಗೆ. ಹಾಗಾಗಿ ಅನುಪಮ ಅವರು ಉಡುಪಿಗೆ ಬಂದಿದ್ದರು. ಮಗ ಸೊಸೆಯ ನಡುವೆ ಈಗ ಎಲ್ಲವೂ ಸರಿ ಹೋಗಿರುವುದು ಕಂಡು ಬಹಳವೇ ಖುಷಿಯಾಯಿತು ಅವರಿಗೆ. ಅಮ್ಮ ಬಂದರು. ಏನಾದರೂ ನೆಪ ಹುಡುಕಿಕೊಂಡು ಆಫೀಸ್ಗೆ ಹೋಗದೆ ಮನೆಯಲ್ಲಿ ಉಳಿದು ಆಕಾಂಕ್ಷಾಗೆ ಕಾಲ ಕಳೆಯುತ್ತಿದ್ದ ಮಗನ ಕಂಡು ಹೆಮ್ಮೆ ಎನಿಸಿತು ಅವರಿಗೆ. ಒಮ್ಮೊಮ್ಮೆ ಆರಾಧ್ಯಳ ನೆನಪು ಕಾಡಿದರು. ಹಿಂದೆ ಅವಳೇ ಆಕಾಂಕ್ಷಳ ಹೊಟ್ಟೆಯಲ್ಲಿ ಮಗಳಾಗಿ ಹುಟ್ಟಿ ಬರುತ್ತಾಳೆ ಎಂದುಕೊಳ್ಳುತ್ತಾ ಅವರಿಗವರೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದರು. ಆಕಾಂಕ್ಷಾಗೂ ಆಗಾಗ ಆರಾಧ್ಯಳ ನೆನಪು ಕಾಡುತ್ತಿತ್ತು. ಅವರಿಬ್ಬರ ಒಡನಾಟ ಕೆಲವೇ ತಿಂಗಳಿನದಾದರೂ ಇಬ್ಬರ ನಡುವೆ ಬೆಸೆದಿದ್ದ ಬಂಧ ಬಹಳವೇ ಗಟ್ಟಿಯಿತ್ತು. ಅವಳ ನೆನಪಾದಾಗಲೆಲ್ಲ ಅವಳಿಗೆ ಒತ್ತಾಸೆಯಾಗಿ ನಿಂತು ಅವಳ ನೋವನ್ನು ಮರೆಸುತ್ತಿದ್ದುದು ಮಾತ್ರ ಹರ್ಷ. ಹೀಗೆ ದಿನಗಳು ಕಳೆದು ಅವಳ ಹೆರಿಗೆಗೆ ಇನ್ನು 3 ದಿನ ಮಾತ್ರ ಬಾಕಿಯಿತ್ತು. ಅದೇಕೋ ಅಂದು ಅವಳಿಗೆ ಗಣೇಶನ ದರ್ಶನ ಮಾಡಬೇಕೆಂಬ ಹಂಬಲ ಹೆಚ್ಚಾಗಿತ್ತು. ಅದನ್ನು ಹರ್ಷ ಬಳಿ ಹೇಳಿದಾಗ ಅವನೇ ಅವಳನ್ನು ದೇವಸ್ಥಾನಕ್ಕೆ ಕರೆದುಕೊಂಡು ಹೋಗಿದ್ದ. ಅಲ್ಲಿ ಅವಳನ್ನು ಮೆಟ್ಟಿಲು ಹತ್ತಲು ಬಿಡದೆ ಅವನೇ ಅವಳನ್ನು ಎತ್ತಿಕೊಂಡು ಹೋಗಿದ್ದ. ಮೇಲೆ ಹೋದ ಅವಳಿಗೂ ನೆನಪಾಗಿದ್ದು ಹಣ್ಣುಕಾಯಿಯ ಬುಟ್ಟಿಯನ್ನು ಕಾರ್ನಲ್ಲಿ ಬಿಟ್ಟು ಬಂದಿರುವುದು. ಅವಳನ್ನು ಅಲ್ಲಿಯೇ ಕೂರಿಸಿ ಅವನು ಬುಟ್ಟಿ ತರಲು ಹೋಗಿದ್ದ. ಅದೇ ಸಮಯಕ್ಕೆ ಮೆಟ್ಟಿಲ ಹತ್ತಿರ ಯಾವುದೋ ಮಗು ಇನ್ನೇನು ಬೀಳುವುದರಲ್ಲಿ ಇದ್ದಿದ್ದನ್ನು ಕಂಡ ಆಕಾಂಕ್ಷ ಹೋಗಿ ಅದನ್ನು ಬೀಳದಂತೆ ಹಿಡಿದುಕೊಂಡಿದ್ದಳು. ಆ ಮಗುವನ್ನೇನೋ ಸೇವ್ ಮಾಡಿದ್ದಳು. ಆದರೆ ಹಿಂದೆಯೇ ಅವಳಿಗೆ ಅತಿಯಾದ ಹೊಟ್ಟೆ ನೋವು ಕಾಣಿಸಿಕೊಂಡು ಬ್ಯಾಲೆನ್ಸ್ ತಪ್ಪಿ ಮೆಟ್ಟಿಲಿನಿಂದ ಉರುಳಿದ್ದಳು. ಅವಳು ಅಲ್ಲಿಂದ ಉರುಳುವುದಕ್ಕೂ ಹರ್ಷ ಅಲ್ಲಿಗೆ ಬರುವುದಕ್ಕೂ ಸರಿಯಾಗಿತ್ತು. ಅವಳು ಬೀಳುತ್ತಿರುವುದನ್ನು ಕಂಡು ಓಡೋಡಿ ಬಂದು ಅವಳನ್ನು ಹಿಡಿದುಕೊಂಡನಾದರೂ ಅದಾಗಲೇ 2 ಮೆಟ್ಟಿಲು ಉರುಳಿದವಳಿಗೆ ವಿಪರೀತ ಹೊಟ್ಟೆ ನೋವು ಕಾಣಿಸಿಕೊಂಡಿತು. ತಕ್ಷಣವೇ ಅವಳನ್ನೆತ್ತಿಕೊಂಡು ಕಾರ್ನಲ್ಲಿ ತನ್ನ ಸೀಟ್ ಪಕ್ಕದಲ್ಲಿ ಕೂರಿಸಿಕೊಂಡವನು ಕಾರನ್ನು ಆಸ್ಪತ್ರೆಯ ಕಡೆಗೆ ಚಲಾಯಿಸಿದ. ಆಕಾಂಕ್ಷ ಅಂತೂ ನೋವು ತಡೆದುಕೊಳ್ಳಲಾಗದೆ ಒದ್ದಾಡುತ್ತಿದ್ದಳು. ಮಧ್ಯೆ ಅವಳನ್ನು ಮಾತನಾಡಿಸುತ್ತಾ ಡ್ರೈವ್ ಮಾಡುತ್ತಿದ್ದವನಿಗೂ ಅವಳ ಸ್ಥಿತಿ ಕಂಡು ಕಣ್ಣೀರು ಬಂದಿತ್ತು. ಬರುವಾಗಲೇ ಆಸ್ಪತ್ರೆಗೆ ಕಾಲ್ ಮಾಡಿದ್ದರಿಂದ ಅವರು ಹೋಗುವ ವೇಳೆಗೆ ಎಲ್ಲವೂ ಸಿದ್ಧವಾಗಿತ್ತು. ಅವರು ಹೋದ ಕೂಡಲೇ ಅವಳನ್ನು ICU ಕಡೆಗೆ ಕರೆದುಕೊಂಡು ಹೋಗಿದ್ದರು. ಅವಳು ಒಳ ಹೋಗುವ ಮುನ್ನ ಹರ್ಷ ಬಳಿ ಮಾತನಾಡಬೇಕೆಂದು ಅವನ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ಅದನ್ನು ಅರಿತವನು ಅವಳನ್ನು ಕರೆದುಕೊಂಡು ಹೋಗುತ್ತಿದ್ದವರನ್ನು ರಿಕ್ವೆಸ್ಟ್ ಮಾಡಿ ಅವಳೊಂದಿಗೆ ಮಾತನಾಡಿದ. ಹರ್ಷು, ನಾನು ಉಳಿಯುತ್ತೇನೋ ಇಲ್ಲವೋ ಗೊತ್ತಿಲ್ಲ ಎಂದವಳು ಹೇಳುತ್ತಿದ್ದಂತೆ ಅವಳ ಬಾಯಿಗೆ ಅಡ್ಡ ಕೈ ಇಟ್ಟವನು, ಪ್ಲೀಸ್ ಅಕ್ಷು, ಏನೇನೋ ಮಾತನಾಡಬೇಡ, ನಿನಗೇನು ಆಗುವುದಿಲ್ಲ ಎಂದಿದ್ದ. ಅವನ ಕೈಯನ್ನು ಸರಿಸಿದವಳು, ಪ್ಲೀಸ್ ನನಗೆ ಮಾತನಾಡಲು ಬಿಡಿ ಹರ್ಷು ಎಂದವಳು. ಅಕಸ್ಮಾತ್ ನಾನು ಸತ್ತರೆ ನನ್ನ ಮಗುವನ್ನು ಅನಾಥ ಮಾಡಬೇಡಿ ಎಂದಾಗಲಂತೂ ದರಗಿಳಿದು ಹೋಗಿದ್ದ. ಮರುಕ್ಷಣವೇ ಸಾವರಿಸಿಕೊಂಡವನು, ನೀನು ಇಷ್ಟೇನಾಕ್ಷು ನನ್ನ ಅರ್ಥ ಮಾಡಿಕೊಂಡಿದ್ದು? ಅಷ್ಟಕ್ಕೂ ನಿನಗೇನು ಆಗುವುದಿಲ್ಲ, ಆಗಕೂಡದು. ನನಗಾಗಿಯಾದರೂ ನೀನು ಬದುಕಲೇಬೇಕು. ನಿಜ ಹೇಳ್ತಿದ್ದೀನಿ ಅಕ್ಷು, ನಿನ್ನನ್ನು ಬಿಟ್ಟು ಬದುಕುವ ಶಕ್ತಿ ನನಗಿಲ್ಲ ಕಣೆ. ಐ ಲವ್ ಯು ಅಕ್ಷು, ಐ ಲವ್ ಯು ಸೋ ಮಚ್. ನಾನು ಹೇಳುವುದನ್ನು ಚೆನ್ನಾಗಿ ನೆನಪಿಟ್ಟುಕೋ, ನೀನಿಲ್ಲದೆ ನಾನು ಕೂಡ ಬದುಕಲ್ಲ. ನನಗಾಗಿಯಾದರೂ ನೀನು ಹುಷಾರಾಗಿ ವಾಪಸ್ ಬರುತ್ತೀಯ ಅಲ್ಲವಾ ಎಂದಾಗ ಅವನು ಹಿಡಿದ ಕೈಯನ್ನು ಗಟ್ಟಿಯಾಗಿ ಹಿಡಿದಿದ್ದಳು. ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ ಎನ್ನುವಂತೆ. ಅದೇ ಸಮಯಕ್ಕೆ ಅವಳ ಹೊಟ್ಟೆ ನೋವು ಜಾಸ್ತಿಯಾದಾಗ ಅವಳನ್ನು ಆಪರೇಷನ್ ಥಿಯೇಟರ್ಗೆ ಕರೆದುಕೊಂಡು ಹೋಗಿದ್ದರು. ಸುಮಾರು 1 ಗಂಟೆಯ ಕಾಲ ಕೂಗುತ್ತಿದ್ದ ಅವಳು ಒಂದು ದೊಡ್ಡ ಕೂಗಿನೊಂದಿಗೆ ತನ್ನ ಧ್ವನಿಯನ್ನು ನಿಲ್ಲಿಸಿದಳು. ಅಷ್ಟೇ,
ಅದಾದ ನಂತರ ಯಾವುದೇ ಕೂಗು, ಮಗುವಿನ ಅಳು ಕೂಡ ಕೇಳದಾದಾಗ ಅಲ್ಲೇ ಕುಸಿದು ಕುಳಿತು ಬಿಟ್ಟ ಹರ್ಷ. ಮುಂದುವರಿಯುವುದು. ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.